ಆಕ್ಚುಲಿ ಯಾವಾಗ್ಲೂ ಧ್ರುವ ಅವ್ರ ಪಿಕ್ಚರ್ ರಿಲೀಸ್ ಆದಾಗ ನಾನು ಮಾಲಿಗೆ ಹೋಗಿ ನೋಡ್ತಾ ಇದ್ದೆ. ಬಟ್ ಈ ಸತಿ ಅನ್ಕೊಂಡೆ ಲೈಕ್ ಮೇನ್ ಥಿಯೇಟರ್ ಅಲ್ಲಿ ಫ್ಯಾನ್ ಶೋನೇ ನೋಡ್ಬೇಕು. ಆಸ್ ಅ ಫ್ಯಾನ್ ಅವ್ರ ಫೀಲಿಂಗ್ಸ್ ಹೆಂಗಿರುತ್ತೆ, ಅವ್ರ ರೆಸಿಪ್ರೊಕೇಶನ್ ಹೆಂಗಿರುತ್ತೆ ಮೂವಿಗೆ ಅಂತ ನೋಡ್ಬೇಕು ಅಂತ. ಬಿಕಾಸ್ ಧ್ರುವ ಅವರು ಇಷ್ಟು ವರ್ಷ ಏನ್ ಕಷ್ಟಪಟ್ಟಿದ್ದಾರೆ, ಅದು ಆಚೆಯವ್ರು ಬೇರೆ ತರ ನೋಡ್ತಾರೆ, ಒಳಗಡೆ ಮನೆಯವರೇ ಬೇರೆ ತರ ನೋಡ್ತಾರೆ. ಸೊ ಆ ಕಷ್ಟ ನಾನು ನೋಡಿದ್ದೀನಿ, ನನ್ನ ಮಕ್ಕಳನ್ನು ನೋಡಿದ್ದಾರೆ. ವಿ ಆಲ್ ಮಿಸ್ಡ್ ಹಿಮ್ so much. He has given all his time, all his life so much to this movie. And ಈ ಮೂವಿ ನೋಡಿದಾಗ ಅನಿಸ್ತಾ ಇದೆ ಅದಕ್ಕೆಲ್ಲ ಪ್ರತಿಫಲನೂ ಈ ಮೂವಿಯಿಂದ ಸಿಕ್ಕಿದೆ ಅಂತ. ಬಿಕಾಸ್ ಅಷ್ಟು ಎಕ್ಸ್ಟ್ರಾಡಿನರಿ ಆಗಿದೆ. ಸುಮ್ಮನೆ ಅವ್ರ ಹೆಂಡತಿ ಅಂತ ಹೇಳ್ತಾ ಇಲ್ಲ, ಯು ಶುಡ್ ಆಲ್ ವಾಚ್. ಎಲ್ಲರೂ ಒಂದ್ಸತಿ ನೋಡ್ಬಿಟ್ಟು ನೀವೇ ಡಿಸೈಡ್ ಮಾಡಿ ಚೆನ್ನಾಗಿದೆಯಾ ಇಲ್ವ ಅಂತ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಪ್ರೇಮ್ ಸರ್, ಅಷ್ಟು ಚೆನ್ನಾಗಿ ಎಲ್ಲರ ಕೈಲೂ ಮಾಡಿಸಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಬೇಕು ಈ ಮೂವಿನೂ ಎಲ್ಲ ತರ ಸಕ್ಸಸ್ ಕಾಣುತ್ತೆ. ಫಸ್ಟ್ ಟೈಮ್ ಮಚ್ ಹಿಡ್ದಿರೋದು ಹೆಂಗ ಅನ್ಸ್ತು ನಿಮಗೆ? ಆಕ್ಚುಲಿ ನೀವು ಮೂವಿ ನಂಗೆ ರಿವೀಲ್ ಮಾಡಕ್ ಇಷ್ಟ ಇಲ್ಲ. ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಮಚ್ ಹಿಡಿದ್ರು ಒಳ್ಳೇದಕ್ ಹಿಡಿಬೇಕು. ನನಗ್ ಅನ್ಸುತ್ತೆ ಇದ್ರಲ್ಲಿ ಮಚ್ ಹಿಡಿಬೇಕಾದ್ರೆ ಯಾರಿಗೂ ತಪ್ಪಾಗ್ತಾ ಇದೆ ಅಥವಾ ಏನಿದು ರಕ್ತ ಸುರಿತಾ ಇದೆ ಅಂತ ಅನ್ಸಲ್ಲ. ಅವ್ರ ಮಚ್ ಹಿಡಿತಾ ಇದ್ರೆ ಇನ್ನೂ ಒಂದೆರಡು ತಲೆ ಹಾರಿಸ್ಲಿ ಅನ್ಸುತ್ತೆ. ಬಿಕಾಸ್ ಅಷ್ಟು ರೋಷ ಆಡಿಯನ್ಸ್ ಅಲ್ಲಿ ತುಂಬಿರುತ್ತೆ, ಅಷ್ಟು ಒಳ್ಳೆ ಕೆಲ್ಸಕ್ಕೆ ಅವ್ರು ಮಚ್ಚಿ ಹಿಡಿದಿದ್ದಾರೆ ಅಂತ ಆಡಿಯನ್ಸ್ ಅನ್ಸುತ್ತೆ. ಐ ಆಮ್ ಸೋ ಶ್ಯೂರ್ ಯು ವಿಲ್ ಆಲ್ ಲವ್ ಇಟ್. ಇಲ್ಲಿ ತನಕ ಪ್ರೇಮ್ ಅವ್ರದ್ದು ಮದರ್ ಸೆಂಟಿಮೆಂಟ್ ಇದೆ, ಇದರಲ್ಲಿ ಬ್ರದರ್ ಸೆಂಟಿಮೆಂಟ್ ಇದೆ, ತುಂಬಾ ಚೆನ್ನಾಗಿದೆ. ಸಿನಿಮಾ ಕ್ಲೈಮ್ಯಾಕ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಇರುವಂಥದ್ದು. ಸೊ ಪಾರ್ಟ್ಗೋಸ್ಕರ ಜನ ಕೇಳ್ತಾ ಇದ್ರಿ ಈಗ ಆಲ್ರೆಡಿ. ಪಾರ್ಟ್ 2 ಬರ್ಬೋದಾ? ನನಗೆ ಆಕ್ಚುಲಿ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಪಾರ್ಟ್ 2 ಬರ್ಬೋದಾ ಅಂತ ನೀವು ಡೈರೆಕ್ಟರ್ನೇ ಕೇಳಿ. ಸುದೀಪ್ ಸರ್ ಬಗ್ಗೆ ಏನನ್ಸ್ತು? ಅವ್ರು ಅಫ್ಕೋರ್ಸ್ ಅವ್ರು ಎಷ್ಟು ಸಖತ್ತಾಗಿ ಕಾಣಿಸ್ತಾರೆ, ಅದೇ ಥರ ನಾನು ಅವ್ರ ದೊಡ್ಡ ಫ್ಯಾನು. ಮೂವಿಲಿ ದೊಡ್ಡ ಸ್ಕ್ರೀನಲ್ಲಿ ಅವ್ರನ್ನ ನೋಡಬೇಕಾದ್ರೆ, ಎಲ್ಲರೂ ವಿಜುವಲ್ ನೋಡಬೇಕಾದ್ರೆ ನನಗೂ ಒಂದು ಫ್ಯಾನ್ ಮೂಮೆಂಟ್ ಥರ ಇತ್ತು. ತುಂಬ ಚೆನ್ನಾಗಿ. ಥ್ಯಾಂಕ್ ಯು. ಇದು ಯಾರ್ದು ಬಿಡಿ? ಸೈಡ್ ಬಿಡಿ ಅವರಿಗೆ. ಇದು ಯಾರ್ದು? ಥ್ಯಾಂಕ್ಸ್.